Dear friends, welcome to the Maths Master class. In the last videos, we have studied about the pair of linear equations, solving the pair of linear equation by the method of graphical as well as substitution method, and now today we are going to study about the elimination method. Yes, it is a very interesting and very easy topic. Let's start that process. In this elimination method, there are two factors, that is x and y. Usually we have to eliminate one part x or either y, then we are going to substitute the another value in one more equation. We will get the remaining answer, that is x or y. ಇಲ್ಲಿ ವರ್ಜಿಸುವಂತಹ ವಿಧಾನದಲ್ಲಿ ಎಕ್ಸ್ ಅಥವಾ ವೈ ಯಾವುದಾದ್ರೂ ಒಂದು ಚರಾಕ್ಷರವನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಹೊಡೆದು ಹಾಕಬೇಕು ಅಥವಾ ವರ್ಜಿಸಬೇಕು, ತೆಗೆದು ಹಾಕಬೇಕು. ತದನಂತರ ಬಂದಿರುವಂತಹ ಬೆಲೆಯನ್ನು ಇನ್ನೊಂದು ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಬೆಲೆಯನ್ನು ತೆಗೆಯುವಂಥದ್ದು, ಇದನ್ನು ನಾವೇನು ಹೇಳ್ತೀವಿ, ವರ್ಜಿಸುವಂತಹ ವಿಧಾನ ಅಂತ ಹೇಳ್ತೀವಿ. ಈಗ ನಿಮಗೆ ಒಂದು ಎಕ್ಸಾಂಪಲನ್ನು ತಿಳಿಸ್ಕೊಟ್ಟಾಗ ನಿಮಗೆ ಈಸಿಯಾಗಿ ಅದು ಅರ್ಥ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್ ದ ಪ್ರೊಸೆಸ್. ದ ಪ್ರಾಬ್ಲಮ್ ಈಸ್ x plus y is equal to 5 and 2x minus 3y is equal to 4. There are two equations, x plus y equal to 5 and 2x minus 3y equal to 4. ಇವಾಗ ಮೊದಲನೇ ಸಮೀಕರಣಕ್ಕೆ ಮಲ್ಟಿಪ್ಲೈಯಿಂಗ್ equation 1 by 2, ಇದು ಮೊದಲನೇ ಸಮೀಕರಣ, ಇದು ಸಮೀಕರಣ 2. This is second equation. If you multiply this equation by 2, it becomes 2x plus 2y equal to 10. 2 into 5 is 10. And another equation is 2x minus 3y is equal to 4 as it is. ಈ ರೀತಿ ಯಾಕೆ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಾವು ಒಂದು ಅಂಶವನ್ನು ವರ್ಜಿಸಬೇಕಾಗಿದೆ, ಎಲಿಮಿನೇಟ್ ಮಾಡಬೇಕಾಗಿದೆ. ಆದ್ದರಿಂದ ಮೊದಲನೇ ಸಮೀಕರಣಕ್ಕೆ ನಾವು ಸಂಖ್ಯೆ 2ರಿಂದ ಏನು ಮಾಡಿದ್ದೀವಿ ಅಂತಂದರೆ ಮಲ್ಟಿಪ್ಲೈ ಮಾಡಿದ್ದೀವಿ. ಸೊ ನಾವು ಸಬ್ಸ್ಟ್ರಾಕ್ಟಿಂಗ್ ದೀಸ್ ಟು, ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಮೈನಸ್ ಬಿಕಮ್ಸ್ ಪ್ಲಸ್ ಆ್ಯಂಡ್ ಪ್ಲಸ್ ಬಿಕಮ್ಸ್ ಮೈನಸ್. ಸೊ ಪ್ಲಸ್ 2x minus 2x ಗೆಟ್ಸ್ ಕ್ಯಾನ್ಸಲ್, ಪ್ಲಸ್ 3y and plus 2y it is 5y is equal to 10 minus 4 is 6. See here its sign is minus. So now y equal to 6 divided by 5. Idu y na bele. This is the value of y. Y equal to 6 upon 5. Now ಈ ಬೆಲೆಯನ್ನು ಸಮೀಕರಣ 1 ಅಥವಾ 2ರಲ್ಲಿ ತುಂಬಿದಾಗ x ದ ಬೆಲೆ ನಮಗೆ ದೊರೆಯುತ್ತೆ. Put y equal to 6 by 5 in equation number 1. Equation number 1 is x plus y is equal to 5, x as it is. Now value of y is 6 upon 5 is equal to 5 as it is, x as it is on the left hand side, 5, take this 6 by 5 to the right hand side, it becomes minus 6 by 5. So now if you subtract this one, 5 5 is 25, 25 minus 6, 25ರಲ್ಲಿ 6 ಕಳೆದರೆ ಅದು 19, 19 upon 5. So this is the value of x. Therefore we can say the value of x and y are, therefore value of x is 19 upon 5 and y value is 6 upon 5. So like this we are going to solve the example. Now see here, once again I am going to repeat. ಇಲ್ಲಿ ಕೊಟ್ಟಿರುವಂತಹ ಎರಡು ಸಮೀಕರಣಗಳಲ್ಲಿ ಒಂದನ್ನು ಯಾವುದಾದ್ರೂ ನಾವು ಎಲಿಮಿನೇಟ್ ಮಾಡಬೇಕು, ಐದರ್ ಎಕ್ಸ್ ಆರ್ ವೈ. ಸೊ ಇಲ್ಲಿ 2x ಇದೆ, ಇದನ್ನು ಕೂಡ 2x ಮಾಡೋ ಸಲುವಾಗಿ ಸಮೀಕರಣ 1ಅನ್ನು, ಇಕ್ವೇಷನ್ ನಂಬರ್ 1ಅನ್ನು ನಾವೇನು ಮಾಡಿದ್ವಿ, 2ರಿಂದ ಗುಣಿಸಿದೆವು. ವಿ ಹ್ಯಾವ್ ಮಲ್ಟಿಪ್ಲೈಡ್ ಇಕ್ವೇಷನ್ ನಂಬರ್ 1 by 2. ಸೊ ಇಟ್ ಬಿಕಮ್ಸ್ 2 into x 2x, 2 into y 2y, 2 into 5 is 10. ಈ ಸಮೀಕರಣದಲ್ಲಿ ಸಮೀಕರಣ 2ಅನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ಮೈನಸ್ ಮಾಡ್ತೀವಿ. 2x minus 3y is equal to 4 as it is. ಮೈನಸ್ ಮಾಡಿದಾಗ ಚಿಹ್ನೆಗಳು ಏನಾಗುತ್ತಪ್ಪ ಅಂತಂದರೆ ಅದಲು ಬದಲಾಗ್ತವೆ. ಪ್ಲಸ್ ಬಿಕಮ್ಸ್ ಮೈನಸ್ ಆ್ಯಂಡ್ ಮೈನಸ್ ಬಿಕಮ್ಸ್ ಪ್ಲಸ್. ಸೊ ನಾವು ಪ್ಲಸ್ 2x and minus 2x gets cancelled. Plus 3y and plus 2y is 5y.
10 minus 4 is 6, therefore value of y is 6 upon 5. If you substitute the value of y equal to 6 upon 5 in equation number 1, that will be 19 upon 5. Now come to the another example. Now I have solved example number 1, you solved second example and third example of your own. I am going to solve this one fourth example because this is a fraction. ಇದು ಭಿನ್ನರಾಶಿ ರೂಪದಲ್ಲಿರುವಂಥ ಒಂದು ಸಮೀಕರಣಗಳು ಇರೋದರಿಂದ ಅದನ್ನು ನಾನು ನಿಮಗೆ ಸಾಲ್ವ್ ಮಾಡಿ ಹೇಳ್ತಾ ಇದ್ದೀನಿ. ಓಕೆ, ಲೆಟ್ ಸ್ಟಾರ್ಟ್ ದ ಪ್ರೊಸೆಸ್. ಇದನ್ನು ಕೂಡ ಸಮೀಕರಣ 1 ಮತ್ತು 2 ಅಂತ ಹೇಳಿ ನಾವು ಏನು ಮಾಡೋಣ ಅಂತಂದರೆ ಬರೆದುಕೊಳ್ಳೋಣ. ದಿಸ್ ಇಸ್ ಇಕ್ವೇಷನ್ ನಂಬರ್ 1 ಆ್ಯಂಡ್ ಇಕ್ವೇಷನ್ ನಂಬರ್ 2. ಇಲ್ಲಿ ನೋಡಿ, ಈ ಒಂದು ಸಮೀಕರಣದಲ್ಲಿ ಎಕ್ಸ್ ಅಪಾನ್ 2 ಇದೆ, ಎರಡನೇ ಸಮೀಕರಣದಲ್ಲಿ ಎಕ್ಸ್ ಇದೆ. ಈ ಎಕ್ಸ್ ಅಪಾನ್ 2 ಮತ್ತು ಎಕ್ಸ್ ಇದನ್ನು ಕ್ಯಾನ್ಸಲೇಷನ್ ಮಾಡಬೇಕಪ್ಪ ಅಂತಂದರೆ ಇದನ್ನು ಕೂಡ ಎಕ್ಸ್ ಅಪಾನ್ 2 ಮಾಡಬೇಕು. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಡಿವೈಡ್ ಇಕ್ವೇಷನ್ 2 by 2 ಆನ್ ಬೋತ್ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್ ಆಸ್ ವೆಲ್ ಆಸ್ ರೈಟ್ ಹ್ಯಾಂಡ್ ಸೈಡ್. ಸೊ ಇಟ್ ಬಿಕಮ್ಸ್ ಎಕ್ಸ್ ಅಪಾನ್ 2 ಮೈನಸ್ y upon 2 into 3 is 6 is equal to 3 upon 2, 3 upon 2. ಅದನ್ನಷ್ಟೇ ಅಲ್ಲ, ಇನ್ನೇನು ಮಾಡಬೇಕು, ಇಕ್ವೇಷನ್ ನಂಬರ್ 1 ಅನ್ನು ಮೈನಸ್ ಮಾಡಬೇಕು. ಸೊ ಸಬ್ಸ್ಟ್ರಾಕ್ಟಿಂಗ್ ಇಕ್ವೇಷನ್ ನಂಬರ್ 1, ದಟ್ ಈಸ್ ಎಕ್ಸ್ ಬೈ 2 ಆ್ಯಸ್ ಇಟ್ ಈಸ್ ಪ್ಲಸ್ 2 by 3y ಈಕ್ವಲ್ ಟು ಮೈನಸ್ 1. ಸಬ್ಸ್ಟ್ರಾಕ್ಷನ್ ಮಾಡುವಾಗ ಪ್ಲಸ್ ಬಿಕಮ್ಸ್ ಮೈನಸ್, plus becomes minus and minus becomes plus. So see here, plus x by 2 and minus x by 2 they gets cancel. This is what called as a elimination. ಇದನ್ನೇ ನಾವೇನು ಹೇಳ್ತೀವಿ, ವರ್ಜಿಸುವಂತಹ ವಿಧಾನ. x ಅನ್ನುವಂಥ ಅಂಶವನ್ನು ನಾವು ಹೊಡೆದಾಕಿದ್ದೀವಿ. We have eliminated x part. ಈ ರಿಮೈನಿಂಗ್ ಪಾರ್ಟ್ ಏನು ಉಳಿತು, y ಉಳಿತು. ಇಲ್ಲಿ ಏನಿದೆಪ್ಪ ಅಂದರೆ -1/6 ಇಲ್ಲಿ -2/3 ಇದೆ. ಸೊ ಮೈನಸ್ ಆಫ್ ಮೈನಸ್ ಇಟ್ ಬಿಕಮ್ಸ್ ಪ್ಲಸ್. ಸೊ ಅವು ಎರಡನ್ನೂ ಕೂಡಿಸೋಣ. ಸೊ 1/6 ಪ್ಲಸ್ 2/3 LCM is 6. 6 ಒಂದಲೇ 3 ಎರಡಲೇ 6. ಸೊ 1 1s are 1, 2 2s are 4, 5 plus 1 plus 4 is 5, 5 upon 6. ಸೊ ಮೈನಸ್ ಆಫ್ ಮೈನಸ್, ಎರಡು ಮೈನಸ್ ಇದ್ದಾಗ ಚಿಹ್ನೆ ಮಾತ್ರ ಮೈನಸ್ಸು, -5 upon 6 y is equal to. ಅದೇ ರೀತಿಯಾಗಿ ಎರಡನೇ ಪಾರ್ಟ್ ನೋಡಿ, ಇಲ್ಲಿ ಸೆಕೆಂಡ್ ಪಾರ್ಟ್ 3/2, ದಿಸ್ ಈಸ್ +1 ನಾಟ್ -1, ಸೈನ್ ಚೇಂಜ್ ಆಗಿದೆ, ದಿಸ್ ಈಸ್ +1. ಸೊ 2 1s are 2, 2 plus 3 is 5, 5 upon 2, 5 upon 2. ಇವಾಗ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಅಂಶಗಳಲ್ಲಿ ಎರಡು ಸಂಖ್ಯೆಗಳು ಸಮನಾಗಿವೆ, 5 and 5. ಸೊ ದಿಸ್ 5 and this 5 gets cancelled, 5 and 5 gets cancelled. 2 1s are 2 3s are. ಸೊ ದಿಸ್ ಈಸ್ -1 upon 3. ಸೊ ಅಥವಾ -y equal to, take this 3 to the right hand side, 3 divided by 1, or multiplying by -y, multiplying by minus on both sides, it becomes y equal to -3. ಮೈನಸ್ ಇಂದ ಗುಣಿಸಿದಾಗ -y becomes +y and 3 becomes -3. 3 becomes -3. So now we have got the value of y and we want the value of x along with this one. So put value of y equal to -3 in equation number 2. ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸೆಕೆಂಡ್ ನಂಬರ್ ಇಕ್ವೇಷನ್ ಈಸ್ x minus y by 3 equal to 3. So x is equal to 3. Take this -y by 3 to the right hand side, it becomes +y upon 3. So equal to, as it is, 3 plus value of y is -3 divided by 3. So 3 1s are 3 1s are, plus into minus becomes minus, 3 minus 1, that is equal to 2. Therefore the value of x is equal to 2. Therefore the value of x is equal to 2. So we can say therefore x equal to 2 and y equal to -3. Y equal to -3. These are the values. ಈ ರೀತಿಯಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ಎಲಿಮಿನೇಷನ್ ಮೆಥಡಲ್ಲಿ ಒಂದು ಪಾರ್ಟನ್ನು ಎಲಿಮಿನೇಟ್ ಮಾಡಿ
ಇನ್ನೊಂದು ಪಾರ್ಟ್ ಅಂದರೆ y ವ್ಯಾಲ್ಯೂಯನ್ನು ತೆಗೆದು ಆ y ವ್ಯಾಲ್ಯೂಯನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ತುಂಬಿ ಮತ್ತೆ x ಬೆಲೆಯನ್ನು ತೆಗಿಬೇಕು. ಇಲ್ಲ ನೀವೇನು ಮಾಡ್ಬೋದು, ಎಕ್ಸ್ ಪಾರ್ಟನ್ನು ಎಲಿಮಿನೇಟ್ ಮಾಡೋ ಬದಲಾಗಿ y ಪಾರ್ಟನ್ನು ಕೂಡ ಎಲಿಮಿನೇಟ್ ಮಾಡ್ಬೋದು. ಆ y ಪಾರ್ಟನ್ನು ಎಲಿಮಿನೇಟ್ ಮಾಡಿದಾಗ x ಬೆಲೆ ಬರುತ್ತೆ. x ಬೆಲೆ ಬಂದ ತಕ್ಷಣ ಅದನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ತುಂಬಿದಾಗ y ಬೆಲೆ ನಮಗೆ ಅವೈಲೇಬಲ್ ಆಗುತ್ತೆ. ಈ ರೀತಿಯಾಗಿ ನಾವು ವರ್ಜಿಸುವ ವಿಧಾನದಿಂದ ಲೆಕ್ಕಗಳನ್ನು ಬಿಡಿಸಬಹುದು. You have studied about the pair of linear equations by the method of graphical, elimination method, substitution method, and today we are going to study about the cross multiplication method. ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಎರಡು ಚರಾಕ್ಷರಗಳಿರುವಂತಹ ಜೋಡಿ ಸಮೀಕರಣಗಳನ್ನು ಬಿಡಿಸುವಂಥ ವಿಧಾನಗಳು ಅಂದರೆ ಗ್ರಾಫಿಕಲ್ ಮೆಥಡ್ ಆಗಲಿ, ವರ್ಜಿಸುವಂಥ ವಿಧಾನ, ಆದೇಶ ವಿಧಾನ, ಇವುಗಳ ಬಗ್ಗೆ ನಾವು ಎಲ್ಲವನ್ನು ಕಲ್ತಿದ್ದೀವಿ. ಇವತ್ತಿನ ದಿನ ನಾವು ಓರೆ ಗುಣಾಕಾರದಿಂದ ಯಾವ ರೀತಿ ಲೆಕ್ಕಗಳನ್ನು ಬಿಡಿಸೋದು ಅನ್ನೋದನ್ನು ನೋಡೋಣ. ಬಹಳ ಈಸಿಯಾಗಿರ್ತಕ್ಕಂಥ ಮತ್ತು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಸ್ವಲ್ಪ ನೀವು ಕ್ಲೀನಾಗಿ ಅಬ್ಸರ್ವೇಷನ್ ಮಾಡಬೇಕು. ಈ ಲೆಕ್ಕಗಳನ್ನು ಬಿಡಿಸುವಲ್ಲಿ ಸ್ವಲ್ಪ ಟ್ರಿಕ್ ಇದೆ ಇಲ್ಲಿ, ಅದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ದ್ಯಾಟ್ ಯು ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್. So let's start the process. Exercise 3.5. In exercise 3.5, solve the pair of linear equations by the method of cross multiplication method. ಓರೆ ಗುಣಾಕಾರ ವಿಧಾನದಿಂದ ಈ ಒಂದು ಲೆಕ್ಕಗಳನ್ನು ಬಿಡಿಸಬೇಕು. Question number 1, in that fourth example I am going to select. Now see here, the example is 2x plus y equals 5. 3x plus 2y is equal to 8. First of all, we have to convert this equation in the form of ಜನರಲ್ ಇಕ್ವೇಷನ್ ಆಫ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ಇದನ್ನು ನಾವು ಒಂದು ಆದರ್ಶ ರೂಪದಲ್ಲಿ ಏನು ಮಾಡಬೇಕು, ಕನ್ವರ್ಟ್ ಮಾಡ್ಕೊಳ್ಬೇಕು. ದ ಜನರಲ್ ಫಾರ್ಮ್ ಆಫ್ ದ ಲೀನಿಯರ್ ಇಕ್ವೇಷನ್ ಈಸ್ ax plus by plus c equal to 0. So now it is not in the form of ax plus by equal to c plus c equal to 0. So that's why we am going to convert this one in this form. So 2x plus y, take this 5 to the left hand side. So 2x plus y minus 5 equal to 0 and it becomes 3x plus 2y equal minus 8 equal to 0. Now we are going to compare these equation with the general form. The general form is ax plus by plus c. Here we are having two equations. ಇಲ್ಲಿ ಎರಡು ಸಮೀಕರಣಗಳಿರೋದ್ರಿಂದ so a1x plus b1y plus c1 equal to 0, a2x plus b2y plus c2 equal to 0 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. So write down the values of a1, b1, c1 and a2, b2, c2. a1 value is 2, b2 value is b1 value is 1. ಇಲ್ಲಿ ನೋಡಿ y ದ ಸಹಗುಣಕ coefficient of y is 1 and c1 value is minus 5. c1 value is minus 5 and a2, b2, c2. a2 value is 3, b2 value is 2 and c2 value is minus 8. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡಲ್ಲಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಟು ಸಾಲ್ವ್ ದಿಸ್ ಒನ್, ಯು ಜಸ್ಟ್ ರೈಟ್ ಡೌನ್ x, y and 1. x, y and 1. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಎಕ್ಸದ ಪಕ್ಕದಲ್ಲಿ ಮತ್ತು 1 ಪಕ್ಕದಲ್ಲಿ you have to write down the value of b1 and b2. b1 and b2, this center value 1 2 1 2, b1 b2 ಬೆಲೆಯನ್ನು ಬರಿಬೇಕು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ c1 c2 ಮತ್ತು a1 a2 ವ್ಯಾಲ್ಯೂ. c1 c2 ಅನ್ನು ಇಲ್ಲಿ ಬರಿತೀವಿ -5 -8 and then afterwards a1 a2 value is 2 and 3, 2 and 3 like this. ಸೊ ನೋಡಿ ಇನ್ನೊಂದು ಸಾರಿ ಹೇಳ್ತಿದ್ದೀನಿ, b1 b2 ವ್ಯಾಲ್ಯೂವನ್ನು ಎಕ್ಸದ ಈಚೆಗೆ ಮತ್ತು 1 ಇದೆಲ್ಲ ಆಚೆಗೆ ಬರೀಬೇಕು. ವಿ ಹ್ಯಾವ್ ಟು ರೈಟ್ ಡೌನ್ ದಿಸ್ ವ್ಯಾಲ್ಯೂ ಆಫ್ b1 and b2 ಆನ್ ಐದರ್ ಸೈಡ್ ಆಫ್ ದಿಸ್ ಒನ್, x and 1. ದೆನ್ c1 c2 ವ್ಯಾಲ್ಯೂ ಆ್ಯಂಡ್ a1 a2 ವ್ಯಾಲ್ಯೂ. ಇದನ್ನು ಯಾಕೆ ಈ ರೀತಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಿಮಗೆ ಅಟ್ ದ ಎಂಡ್ ನಿಮಗೆ ಗೊತ್ತಾಗುತ್ತೆ. ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅದನ್ನು ನೋಡ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ಡೌನ್ ದಿಸ್ ಒನ್ ಆ್ಯಸ್ ಇಟ್ ಈಸ್ x upon
This is cross multiplication method. This is cross multiplication method. So that's why we have to multiply this one. 1 into minus 8 minus 8. 2 into minus 5 minus 10. But we have to write down the minus sign in between. Illi minus chinne baribeku. This is important. Equal to y upon, again, minus 5 into 3 minus 15. 8 into 2 16 with minus sign minus 16. One more minus sign is there in that formula, that is minus sign. E minus sign extra bartade, idondu nimage net itkolbeku. Again the last one, 1 upon 2 into 2 4, 2 into 2 4, and 3 into 1 is 3 with minus sign. This minus sign is everywhere. This minus sign is everywhere. Now you just write down this one, its value x upon minus 8 minus of minus plus 10 equal to y upon minus 15 minus of minus plus 16 is equal to 1 upon 1. X upon 10 minus 8 is 2. X divided by 2 is equal to y upon 16 minus 15 is 1, and 1 upon 1 is as it is. Now x by 2 is equal to y by 1, and that is equal to 1 by 1. So that's why we can say this value is equal to this one. ಯಾಕಂದರೆ ಇವೆಲ್ಲವೂ ಪರಸ್ಪರ ಸಮನಾಗಿರೋದ್ರಿಂದ, so we can write this one as x by 2 is equal to 1 upon 1, and y by 1 is already is equal to 1 by 1. Y by 1 is also equal to 1 by 1. So these two values are equal to 1 by 1, or we can say all the values are equal to each other. ಪ್ರತಿಯೊಂದು ಬೆಲೆಯು ಒಂದಕ್ಕೊಂದು ಸಮ ಇರೋದ್ರಿಂದ ಮೊದಲನೇ ಬೆಲೆ ಮೂರನೇ ಬೆಲೆಗೆ ಸಮ, ಎರಡನೇ ಬೆಲೆಯೂ ಕೂಡ ಮೂರನೇ ಬೆಲೆಗೆ ಸಮ ಅಂತೇಳಿ ನಾವು ಈ ರೀತಿ ತೆಗೆದುಕೊಂಡು ಎಕ್ಸ್ ಮತ್ತು ವಾಯ್ಗಳ ಬೆಲೆಯನ್ನು ತೆಗೆಯೋಣ. ಸೊ ಎಕ್ಸ್ ಇಸ್ ಈಕ್ವಲ್ ಟು 2 into 1 is 2, 1 as it is, 2 by 1 is nothing but 2. Therefore the value of x is equal to 2. 2 into 1 is 2, 2 divided by 1 is 2. And y equal to 1 into 1, 1, 1 by 1 is nothing but 1. So y value is 1. Y value is 1. ಸೊ ನೀವು ಇದನ್ನು ಯಾವ ರೀತಿ ಮಾಡಿದಿರಿ ಏನು ಜನರಲ್ ಫಾರ್ಮುಲಾ ಒಂದು ಬರ್ತದೆ. ಆ ಜನರಲ್ ಫಾರ್ಮುಲಾವನ್ನು ಯಾವ ರೀತಿ ಡಿರೈವ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡೋಣ. ಸೊ ಜನರಲ್ ಫಾರ್ಮುಲಾ ಯಾವ ರೀತಿ ಆಗುತ್ತೆಪ್ಪ ಅಂತಂದರೆ, ಸಿ ಹಿಯರ್ ವಿ ಹ್ಯಾವ್ ರಿಟನ್ ದ ವ್ಯಾಲ್ಯೂ ಆಫ್ b1 and b2. b1 and b2. This is b1 and b2. And at the end also we have written the values of b1 and b2. Right? And we have taken c1, c2 first. This is c1, c2 value, c1, c2, and this one is a1, a2, a1 and a2, a1 and a2 value. So ಇದನ್ನು ಜನರಲೈಸೇಷನ್ ಮಾಡಿದಾಗ b1 into c2 ಆಗುತ್ತೆ. So x divided by, formula is x divided by bc. Just I will write bc first, and this is also bc equal to y divided by CA, or you can say AC, and this is also AC equal to 1 upon then AB, and this is also AB. Just I am going to tell you one trick how to remember this one. X upon BC, y upon AC, 1 upon AB. ಇಷ್ಟು ನೆನ್ಪಿಟ್ಕೊಂಡ್ಬಿಟ್ಟು ಇದನ್ನೇ ಏನು ಮಾಡಬೇಕಪ್ಪ ಅಂದರೆ 1 2 2 1 1 2 2 1 2 1 1 2 2 1. See here 1 2 B1 C2, 2 1 B2 C1 with minus sign. Right? Next, this is A1 C2, 1 2 1 2 2 1. Right? Then A1 B2, 1 2 and 2 1 with minus sign. So ಈ ರೀತಿಯಾಗಿ ಫಾರ್ಮುಲಾವನ್ನು ನೆನಪಿಟ್ಕೊಳ್ಬೇಕು. So what is the general formula of cross multiplication method? X upon BC,
y upon AC AC, 1 upon AB AB with minus sign. Then you write alternatively 1 2 2 1, 1 2 2 1, 1 2 2 1, 1 2 2 1. You can use this formula and you can find the values very easily. Or either you can apply this method also. Both the things are same. Come to the next. I hope you enjoyed this problem. Please take down this problem, take the screenshot, and we will come to the next problem. Now the next problem is x minus 3y minus 7 equal to 0 and 3x minus 3y minus 15 equal to 0. We have to compare. The first step is compare the given equation with the general form. So the general form is a1x plus b1y plus c1 equal to 0. For the second equation, a2x plus b2y plus c2 equal to 0. Now just write down the values of a1, a2, b1, b2 and c1, c2. a1 value, coefficient of x is 1. b1 value, coefficient of y is minus 3 and c1 is minus 7. For second equation a2 is 3, b2 is minus 3 and c2 is minus 15. Now you can take the general formula x upon, or either you can follow the procedure. Just write down this one, x divided x. You just follow the procedure, x, y and 1. You write down x, y and 1. First of all, you have to write down the value of, b1 and b2, that is minus 3, minus 3. And here also you should write this one, minus 3, minus 3. b1, b2 ಬೆಲೆಗಳನ್ನು x ದ ಈಚೆಗೆ ಮತ್ತು 1 ಆಚೆಗೆ ಬರೀಬೇಕು. Then you have to write down the value of c and a. C and a values are, c1, c2 value is minus 7, minus 15 and a1, a2 value is 1 and 3. Now this is the method. X upon minus 3 into minus 15, minus into minus plus, 3 into 15 is 45. Minus into minus plus, 3 into 7 is 21 with minus sign in the formula. There is a minus sign in the formula. Equal to sign y divided by, again multiply this one, minus into plus minus, 7 into 3 is 21 with minus sign, minus into plus minus, 15 into 1 is 15, minus 15 ಆಯ್ತು. ಇದು ಫಾರ್ಮುಲಾದಲ್ಲಿ ಒಂದು ಮೈನಸ್ ಇದೆ, ಆ ಮೈನಸನ್ನು ಇಲ್ಲಿ ಎಕ್ಸ್ಟ್ರಾ ಇರ್ತೀವಿ. ನಾವು ಕಮ್ ಟು ದ ಥರ್ಡ್ ಪಾರ್ಟ್, ಈಕ್ವಲ್ ಟು 1 divided by 1 into minus 3 is minus 3, 3 into minus 3 is minus 9. ಫಾರ್ಮುಲಾದಲ್ಲಿ ಒಂದು ಮೈನಸ್ ಇದೆ, that is minus 9. X divided by, this is 24 and this is y divided by minus of minus plus 15 minus 21, that is minus 6 equal to 1 divided by minus of minus is plus 9 minus 3, 9 minus 3 is 6. This is plus 9 minus 3 is 6. So again ಈಗ ಏನು ಮಾಡೋಣಪ್ಪ ಅಂತಂದರೆ 1/6 ಅನ್ನು ಎರಡು ಈಕ್ವೇಷನ್ಗೆ ಈಕ್ವೇಟ್ ಮಾಡೋಣ. So x by 24 is also equal to 1/6 and y by minus 6 is also equal to 1/6. ಇದು ಇದಕ್ಕೆ ಸಮ ಇದೆ, ಇದು ಕೂಡ ಇದಕ್ಕೆ ಸಮ ಇದೆ. All are equal to each other. So x is equal to, take this 24 to the right hand side, 24 divided by 6. So 6 1s, 6 4s, 6 ಒಂದಲೇ 6, 4 24. Therefore the value of x is equal to 4. And here y is equal to minus 6 upon 6. Take this minus 6 to the right hand side. It comes to the numerator. ಇದು ಅಂಶದಲ್ಲಿ ಬರುತ್ತೆ. So 6 1s, 6 1s. 1 upon 1 is 1 with minus sign. Therefore the value of y is minus 1. Therefore the value of x is equal to 4 and value of y is equal to minus 1. Now come to the next. This is a very simple method that what we have to adopt. Just write down x, y and 1. x, y ಮತ್ತು 1 ಅಂತ ಬರೀಬೇಕು. ಬರೆದ ನಂತರ b1 b2ಗಳ ಬೆಲೆಯನ್ನು x ಬದಿಗೆ ಫಸ್ಟ್ ಈ ಕಡೆಗೆ, 1ರ ನಂತರ ಈ ಬದಿಗೆ ಬರೀಬೇಕು.
that is minus 3 and minus 3 b1 b2 value. ನಂತರ c1 c2 ವ್ಯಾಲ್ಯೂ, ನಂತರ a1 a2 ವ್ಯಾಲ್ಯೂ ಬರೆದು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತಾ ಹೋಗ್ಬೋದು. ದಿಸ್ ಈಸ್ ಕಾಲ್ಡ್ ಎಸ್ ಅ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಲೈಕ್ ದಿಸ್, ರೈಟ್? Yes, in the second main first example, the problem is for which value of a and b the linear equations have infinite solutions. Infinite solution ಸಿಗಬೇಕಾದರೆ ಈ ಒಂದು ಸಮೀಕರಣದಲ್ಲಿ ಎ ಮತ್ತು ಬಿ ಯಾವ ಬೆಲೆಗಳಿಗೆ ಇನ್ಫೈನೈಟ್ ಸೊಲ್ಯೂಷನ್ ಸಿಗುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು. ಟು ಗೆಟ್ ದ ಇನ್ಫೈನೈಟ್ ಸೊಲ್ಯೂಷನ್ ದೇರ್ ಇಸ್ ಅ ಒನ್ ಕಂಡೀಷನ್, ದಟ್ ಈಸ್ a1 by a2 is equal to b1 by b2 and is equal to c1 by c2. All the ratios must be equal. ಆ ಪ್ರಾಪರ್ಟಿಯನ್ನು ಯೂಸ್ ಮಾಡಿ ನಾವು ಇಲ್ಲಿ ಈಸಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಲೆಟ್ಸ್ ಸಿ ಹೌ ಟು ಸಾಲ್ವ್ ದಟ್. 1 ಇಲ್ಲಿ a1 a2 ಮತ್ತು b1 b2 c1 c2 ಬೆಲೆಗಳನ್ನು ಮೊದಲಿಗೆ ಬರೆಯೋಣ. Now a1 value is 2, b1 value is 3 and c1 value is minus 7 and a2 value is a minus b, b2 value is a plus b and c2 value is minus of 3a plus b minus 2. If it is having infinite solution, if equations have infinite solution, then there is a condition. ಏನು ಪಾತಂದ್ರೆ all the ratios a1 by a2 must be equal to b1 by b2, b1 by b2, and that must be equal to c1 by c2. So just go on writing these values a1 by a2, b1 by b2 and c1 by c2. a1 by a2 is 2 divided by a2 is a minus b equal to b1 by b2 3 divided by a plus b, c1 by c2 minus 7 c1 and c2 is minus of 3a plus b minus 2. Now minus and minus gets cancelled, it becomes plus. So this becomes plus. Minus and minus gets cancelled. Now we are going to compare these two because these two values are equal. So 2 upon a minus b equal to 3 upon a plus b. This is one part. And again we are going to compare. Now take this one to the right hand side. 2 as it is. Sorry. 2 into a plus b. Cross multiply madona. And take this a minus b to the right hand side. 3 into bracket a minus b. 2 into a is 2a plus 2 into b is 2b. And this is 3a minus 3b. Now take this 2a to the right hand side. 3a minus 2a and 2b as it is on left hand side, minus 3b becomes plus 3b. Therefore 3a minus 2a is a and 2b plus 3b is 5b. ಹಾಗಿದ್ರೆ a ಬೆಲೆ ಏನಾಯಿತು? 5b ಆಯಿತು. a value is equal to 5b. Now we are going to solve this one. You are going to simplify this one. 3 divided. Now first these two equations are equal. Then again we are going to take first equation and last equation. That is 2 divided by a minus b must be equal to 7 2 divided by a minus b is equal to 7 divided by 3a plus b minus 2. Now multiply this one. 2 into 3 6a, 2 into b 2b, 2 into 2 4 with minus sign, and 7 into this one 7 into a 7a and 7 into b is 7b with the minus sign. Ivaga take this 7a as it is, take this 6a to the right hand side, it becomes minus 6a, and 2b as it is on the left hand side, minus 7b becomes plus 7b. And now this is 2b as it is, take minus 7b to the left hand side plus 7b, minus 4 as it is on the left hand side equal to 7a as it is on the right hand side plus 6a becomes minus 6a. Now if you solve this one, 2b plus 7b is 9b minus 4 is equal to 7a minus 6a is a. Therefore
9b minus 4 equal to a. Call this equation number 2. We have got the value Minus. of a, and here also value of a is equal to 5b. Substitute this value in equation number 2. So put equation number 1 in equation number 2. Plus ಸಮೀಕರಣ 1ರ ಬೆಲೆಯನ್ನು ಸಮೀಕರಣ 2ರಲ್ಲಿ ತುಂಬಲಾಗಿ. ಸೊ ಸಮೀಕರಣ 2 ಏನಿದೆ, Plus 4. 9b minus 4 is equal to a. Is equal to a. Now a value is 5 here. 9b minus 4, a value is 5b. So that is 5b. Take this 5b to the left hand side. 9b minus 5b equal to minus 4 becomes plus 4 if it goes to the right hand side. 9b minus 5b is 4b equal to 4. 4 ones are 4 ones are. So 1 by 1 is nothing but 1. Therefore the value of b is equal to 1. b ಬೆಲೆ ಗೊತ್ತಾಯಿತು ನಮಗೆ. So substitute the value of b in equation number 1 or in equation number 2, you will get the value of a. So put b equal to 1 in equation number 1. ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ತುಂಬೋಣ. Equation number 1 is 5b equal to a. Therefore 5 into a value is, sorry, b value is 1. Therefore that is equal to a. 5 into 1 is 5. Therefore a equal to 5. So hence the value of a equal to 5 and value of b equal to 1. ಸೊ ಯಾವಾಗ ಎ ಬೆಲೆ 5 ಮತ್ತು ಬಿ ಬೆಲೆ 1 ಆಗಿರ್ತದಲ್ಲ, ಆವಾಗ ಈ ಸಮೀಕರಣ ಏನಾಗಿರ್ತದಪ್ಪ ಅಂದರೆ ಇಟ್ ಈಸ್ ಗೆಟಿಂಗ್ ದ ಇನ್ಫೈನೈಟ್ ಸೊಲ್ಯೂಷನ್ಸ್. ಸೊ ಬೇಸ್ಡ್ ಆನ್ ದಿಸ್ ಕಂಡೀಷನ್, ದಟ್ ಈಸ್ a1 by a2, b1 by b2 and c1 by c2 ಆಲ್ ಮಸ್ಟ್ ಬಿ ಈಕ್ವಲ್. ಈ ಒಂದು ನಾವು ಕಂಡೀಷನ್ನ ಉಪಯೋಗ ಮಾಡಿಕೊಂಡು ಎ ಮತ್ತು ಬಿ ಬೆಲೆಗಳನ್ನು ಕಂಡುಹಿಡಿಯಲಾಗಿದೆ. ಯಾವಾಗಪ್ಪ ಅಂತಂದರೆ ಎ ಬೆಲೆ 5 ಮತ್ತು ಬಿ ಬೆಲೆ 1 ಇದ್ದಾಗ ಈ ಒಂದು ಸಮೀಕರಣ ಏನಾಗಿರ್ತದಪ್ಪ ಅಂತಂದರೆ ಅಸಂಖ್ಯಾತ ಪರಿಹಾರಗಳನ್ನು, ಇನ್ಫೈನೈಟ್ ಸೊಲ್ಯೂಷನ್ಗಳನ್ನು ಹೊಂದಿರ್ತದೆ ಅಂತ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ದಟ್ ವಾಟ್ ಯು ಹ್ಯಾವ್ ಸ್ಟಡೀಡ್ ಆನ್ ದ ಬೇಸಿಸ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ನೌ ಕಮ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್ಸ್.